ಕೂದಿದ್ಯಾ ಸೊರ್ಯ ಕಚ್ಬಿಡ್ತ ಸಾಕ ಪ್ರಾಣಿ ಮುಟ್ಟಕ್ಕೆ ಇಟ್ಕೊಳಕ್ ಹೋಗ್ಬೇಡಿ. ಚಾಚಿ ಕರೆದ ರೀತಿ ಅದು ವಿರಳ ತುಂಬ ಸರಳ ನದಿ ತುಂಬೋ ರೀತಿ ಕಡಲ ನಾನು ಈಗ ಬೇಕಂತಲೇ. ಸೊ ಇಲ್ಲಿಂದ ಹೊರಟ ನಂತರ ರೋಡಲ್ಲಿ ನಮಗೆ ಒಂದು ಟಿ ಸಿಗುತ್ತೆ. ಹಾಗೆ ಅದರಲ್ಲಿ ಇರೋ ಥಾಟು ಕೂಡ ತುಂಬಾ ಇಷ್ಟ ಆಯ್ತು. ಕಲಿಯುಗ ಇದು, ಬುದ್ಧಿ ಕಲಿ ಮಗ ಅನ್ನೋ ಥಾಟು. ಇದನ್ನ ಅರ್ಥ ಮಾಡ್ಕೊಂಡು ಬಾಳಿದ್ರೆ ತುಂಬಾ ಒಳ್ಳೇದು ಅಂತಾನು ಅನ್ನಿಸ್ತು. ಜರ್ನಿ ಬಿಗಿನ್ಸ್ ನೌ. ವೆಲ್ಕಮ್ ಬ್ಯಾಕ್ ಗೈಸ್. ನನಗೆ ಕಾರಲ್ಲಿ ಹೋಗೋದಕ್ಕಿಂತ ಬೈಕಲ್ಲಿ ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ಲಾಂಗ್ ರೈಡ್ ಹೋಗ್ತಾ ಇರಬೇಕು ಅಂತ ಅನ್ಸುತ್ತೆ. ಎಷ್ಟು ದೂರ ಕರ್ಕೊಂಡು ಹೋದ್ರೂ ಹೋಗ್ತಾ ಇರಬೇಕು ಅನ್ಸುತ್ತೆ. ಸೊ ದಿಸ್ ಇಸ್ ಮೈ ಫಸ್ಟ್ ರೈಡ್ ಇನ್ ಬೈಕ್. ಅದು ಬುಲೆಟ್ ಇಷ್ಟಪಟ್ಟು ತಗೊಂಡಿದ್ದು. ಸೊ ಎಂಜಾಯ್ ಮಾಡ್ಕೊಂಡು ಹೊರಟ್ವಿ. ಆಲ್ಮೋಸ್ಟ್ ರೀಚ್ ಆಗ್ತಿದ್ದೀವಿ ಪ್ಲೇಸಿಗೆ. ಹೀಗೆ ಕೇಳ್ತಾ ಇರಿ, ಮತ್ತೊಂದು ಸಾಂಗ್ ಬರುತ್ತೆ. ಫೈನಲಿ ಐ ಆಮ್ ಹಿಯರ್ ಅಟ್ ಪ್ರಾಣಿ. ತುಂಬ ಇಷ್ಟಪಟ್ಟು ಬಂದಿದ್ದ ಪ್ಲೇಸ್ ಇದು. ತುಂಬ ರಶ್ ಇದೆ. ಅಲ್ಲಿ ಟಿಕೆಟ್ ತಗೋತಿದ್ದಾರೆ. 3 ಮೆಂಬರ್ಸ್ಗೆ 1200 ಅಂತ ಹೇಳ್ತಾ ಇದ್ರು. ಐ ಆಮ್ ನಾಟ್ ಶ್ಯೂರ್. ಟಿಕೆಟ್ ತಗೊಂಡ್ಮೇಲೆ ಗೊತ್ತಾಗುತ್ತೆ ಎಷ್ಟು ಏನು ಅಂತ ಹೇಳಿ. ಟಿಕೆಟ್ ಕೂಡ ಎಷ್ಟು ಏನು ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಟಿಕೆಟ್ ಟೂ ಮೆಂಬರ್ಸಿಗೆ 800 ತಗೊಂಡಿದ್ದಾರೆ. ಹೌದು, ಸ್ವಲ್ಪ ಕಾಸ್ಟ್ಲಿನೇ. ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಹಾಗೆ ಅನಿಮಲ್ ಟಚ್ ಮತ್ತೆ ಫೀಲ್ ಹೇಗಾಗುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ. ನೋಡುವ.
ಸೊ ಇಲಿ ಜಾತಿಗಳಲ್ಲೆಲ್ಲ ಇವರೊಬ್ಬರಿಗೆ ಬಾಲ ಇರೋದಿಲ್ಲ. ಸೊ ಇನ್ನು ನಾವು ಟೆಲಸ್ ರೋಡೆಂಟ್ ಅಂತ ಕೂಡ ಕರೀತೀವಿ. ಸೊ ಇವರು ನಮಗೆ ಕಣ್ಣನ್ನ ಅವಾಗ ಬ್ಲಿಂಕ್ ಮಾಡೋದಿಲ್ಲ, ತುಂಬಾ ರೇರ್ ಆಗಿ ಬ್ಲಿಂಕ್ ಮಾಡ್ತಾರೆ. ಕಣ್ಣನ್ನ ಓಪನ್ ಇಟ್ಕೊಂಡು ನಿದ್ದೆ ಕೂಡ ಮಾಡ್ತಾರೆ. ಓಕೆನಾ? ಸೊ ಇದನ್ನ ನಾನು ನಿಮ್ ಕಾಲ್ ಮೇಲೆ ಕೊಡ್ತೀನಿ, ನೀವು ಸಾಫ್ಟ್ ಆಗಿ ಈ ತರ ಟಚ್ ಮಾಡಿ. ಅವ್ರ ಕೈಲಿ ಕೊಟ್ಬಿಡು, ವ್ಲಾಗ್ ಮಾಡ್ತಾರೆ. ವಿಡಿಯೋ ಅದು ವಿಡಿಯೋ ಲ್ಯಾಂಡ್ಸ್ಕೇಪ್ ಅದು. ಕ್ಯೂಟ್ ಕ್ಯೂಟ್ ಮೊಲಗಳಿದಾವೆ ಇಲ್ಲಿ, ರ್ಯಾಬಿಟ್ಸ್. ಹಾಗೆ ಪಕ್ಕದಲ್ಲಿ ಇದು ಬಾಲ ಇಲ್ದಿರೋ ಇಲಿ, ಇವು ಬಾಲ ಇರೋ ಇಲಿ. ಏನ್ ಗುರಾಯಿಸ್ತಿದ್ಯಾ? ಪುಟಾಣಿ ಮರಿ ಇದೆ. ಹಾಯ್. ತಲೆ ಬಾಲ ಎಲ್ಲ ಮುಚ್ಚಿಡಿ. ಹೌದು ಸರ್, ತುಂಬಾ ಶಾರ್ಪ್ ಕ್ಲಾಸಸ್ ಇರುತ್ತೆ ಅವ್ರಿಗೆ. ಯಾಕಂದ್ರೆ ಇವ್ರು ಮರದ ಮೇಲೆ ವಾಸಿಸುವಂತ ಪ್ರಾಣಿ ಆಗಿರೋದ್ರಿಂದ ಅವ್ರಿಗೆ ಇದ್ರಬೇಕು. ಸೊ ಹಾಗಾಗಿ ಇದಕ್ಕೆ ದೊಡ್ಡದು ಅಂದ್ರೆ ದೊಡ್ಡದಿದು ನೋಡ್ಬೋದು. ಇದೆಲ್ಲ ಫೇಕ್ ಮುಳ್ಳು ಅಂತ ಹೇಳ್ತಿದ್ದಾರೆ. ಅವಾಗ ಇವರನ್ನು ರಕ್ಷಣೆ ಮಾಡಿ ಮೊದಲು ರಕ್ಷಣೆ ಆದಂತ ಇವರೇ ಅವಾಗಿಂದ ನಮ್ಮ ಇಲ್ಲಿಗೂ ಸೊ ಅದಾದ್ಮೇಲೆ ನೀವು ಅಲ್ಲಿ ಒಳಗಡೆ ನೋಡ್ತಾ ಇದ್ರಲ್ಲ, ಅವಳ ಹೆಸರು ಮಾಯಾ ಅಂತ ಹೇಳಿ. ಸೊ ಮಾಯಾ ಬಂದ್ಬಿಟ್ಟು ಒಂದು ಪೂಣೆ ಸ್ಟಡ್ ಫಾರ್ಮ್ ಇಂದ ರೆಸ್ಕ್ಯೂ ಮಾಡಿರುವಂತ ಕುದುರೆ. ಸ್ಟಡ್ ಫಾರ್ಮ್ ಅಂದ್ರೆ ಈ ರೇಸ್ ಗಳಲ್ಲೆಲ್ಲ ಓಡೋದಕ್ಕೆ ಕುದುರೆಗಳನ್ನ ಬ್ರೀಡ್ ಮಾಡ್ತಾರೆ. ಸೊ ಅಲ್ಲಿ ರಿಜೆಕ್ಟ್ ಆಗಿತ್ತು, ಹಿಂದೆ ಬನ್ನಿ ಸರ್. ಸೊ ಅಲ್ಲಿ ರಿಜೆಕ್ಟ್ ಆದಂತ ಕುದುರೆ. ಸೊ ಕಾಲನ್ನ ನೋಡಿದ್ರೆ ಸೊ ಒಂದು ಕಾಲಿನ ಗೊರಸು ತುಂಬಾ ಚಿಕ್ಕದಾಗಿದೆ. ಸೊ ಕಾಲಲ್ಲಿ ಕ್ಯೂ ತರ ಇದೆಯಲ್ವಾ, ಅದನ್ನ ಗೊರಸು ಅಂತ ಹೇಳಿ ಕರೀತಾರೆ ಕನ್ನಡದಲ್ಲಿ. ಇಂಗ್ಲಿಷ್ ಅಲ್ಲಿ ಹೂಫ್ ಅಂತ ಹೇಳಿ ಕರಿತೀವಿ. ಇವ್ರನ್ನೆಲ್ಲ ಇವ್ರಿಗೆ ತುಂಬಾ ಒಳ್ಳೆ ವಿಷನ್ ಇದೆ ಎಲ್ಲಾ ಕಡೆ, ಆದ್ರೆ ಮುಂದೆ ಮತ್ತೆ ಹಿಂದೆಗಡೆ ಮಾತ್ರ ಕಾಣೋದಿಲ್ಲ. ಸೊ ಆ ಜಾಗದಲ್ಲಿ ಮುಟ್ಟಿದ್ರೆ ಕಚ್ ಬಿಡ್ಬೋದು, ಅಥವಾ ಹಿಂದೆಯಿಂದ ಮುಟ್ಟಿದ್ರೆ ಓದ್ಬಿಡ್ಬೋದು. ಯಾಕಂದ್ರೆ ಅವ್ರಿಗೆ ಭಯ ಆಗುತ್ತೆ ಅಲ್ಲಿ ಮುಟ್ಟಿದ್ರೆ. ಸೊ ನೀವು ಯಾವಾಗ ಕಾಣಿಸ್ಕೊಂಡ್ ಮುಟ್ತೀರೋ ಅವಾಗ ಇವರು ಆರಾಮಾಗಿ ಹೇಳ್ದೆ. ಒಂದು ಕಾಲಲ್ಲಿ ಚಿಕ್ಕದಾಗಿದೆ, ಅದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ. ಇವಳಿಗೆ ಜೋರಾಗಿ ಓಡಕ್ ಆಗೋದಿಲ್ಲ ಅಂತ. ಸೊ ಮಾಯಾಳ್ ತೂಕ ಎಷ್ಟಿರ್ಬೋದು ಕಂಡಿಡಿತೀರಾ? ವೆಯ್ಟ್ ಎಷ್ಟಿರ್ಬೋದು? ಬಾಡಿ ವೆಯ್ಟ್ 381. ಓಕೆ, ಸ್ಪೆಸಿಫಿಕ್. ಓಕೆ, ಬೇರೆ 650. ಅವಳು ಬಂದ್ಬಿಟ್ಟು 550 to 600 kgs ಇದ್ದಾಳೆ. ಓಕೆ, ಹಾಫ್ ಟನ್ಗಿಂತ ಜಾಸ್ತಿ ಇದ್ದಾಳೆ. ಈ ತರ ಕುದುರೆಗಳು ತಮ್ಮ ದೇಹದ 10% ಅಷ್ಟು ಊಟ ಮಾಡಬೇಕು. ಅಂದ್ರೆ 50 to 60 kg ಪರ್ ಡೇ ಊಟ ಮಾಡ್ಬೇಕು. ಸೊ ಈ ರೇಸ್ ಅಲ್ಲಿ ಓಡ್ತಾ ಇದ್ರೆ ಕುದುರೆಗೆ ಅದಕ್ಕೆ ಊಟ ಹಾಕೋದ್ರಲ್ಲಿ ಉಪಯೋಗ ಇದೆ. ಸೊ ಇವ್ರಿಗೆ ಓಡೋದಿಲ್ಲ, ಏನಿಲ್ಲ. ಸೊ ರಿಜೆಕ್ಟ್ ಆಗಿದ್ದಾರೆ. ಇವ್ರಿಗೆ ಊಟ ಬೀಸ ಹಾಕಿದ್ರೆ ತುಂಬಾ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಗೊತ್ತಾ? ಇವ್ರನ್ನ ಏನ್ ಮಾಡ್ತಾರೆ? ಏನು ಯೂಸ್ ಇಲ್ಲ ಅಂದ್ರೆ ಇವ್ರನ್ನ ಮರ್ಸಿ ಕಿಲ್ ಅಥವಾ ದಯಾಮರಣ ಅಂತ ಹೇಳ್ತಾರೆ. ಸೊ ಇವ್ರನ್ನ ಮುಂಚೆ ಶೂಟ್ ಮಾಡಿ ಸಾಯಿಸ್ತಾ ಇದ್ರು ಈ ತರ ರಿಜೆಕ್ಟ್ ಆಗಿದ್ ಕುದುರೆನ, ಅಥವಾ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಇಂಜೆಕ್ಷನ್ಸ್ ಇದೆ, ಅದನ್ನ ಕೊಟ್ಟು ಸಾಯಿಸ್ತಾರೆ. ಸೊ ಹಾಗಾಗಿ ಇವ್ರನ್ನ ರೆಸ್ಕ್ಯೂ ಮಾಡಿ. ಆಕ್ಚುಲಿ ಹೇಳ್ಬೇಕಂದ್ರೆ ಮಾಯಾ ತುಂಬಾ ಕ್ಯೂಟ್. ಕರೆದಿದ ತಕ್ಷಣ ಹೇಗ್ ಬರ್ತಾಳೆ ಅಂತ ಹೇಳಿದ್ರೆ, ಇಲ್ಲ
ಗಬ್ಬರ್ ರೀ ಗಬ್ಬರ್ ಗಬ್ಬರ್ ಓಕೆ ಗಬ್ಬರ್ ಇವ್ರಿಗೆ ಮಾಯಾ ಮಾಯಾ ಫೇಸ್ ಈ ಕಡೆ ತಿರ್ಗ್ಸಕ್ಕಾಗಲ್ವಾ ಅಲ್ಲಿ ಕಾಣೋದಕ್ಕೆ ನೀರಲ್ಲಿ ಕೂಡ ಮತ್ತೆ ಭೂಮಿ ಮೇಲಿರುವಂತ ಇಲ್ಲಿ ಸೈಡ್ ಕಿವಿ ಹತ್ರ ರೆಡ್ನೆಸ್. ಥ್ಯಾಂಕ್ ಯು ಸೊ ಮಚ್. ಗೋಟ್ಸ್ ಅಂಡ್ ನಮ್ಮ ಇಂಡಿಯನ್ ಗೋಟ್ಸ್ ಅಲ್ಲಿದೆ ರೆಡ್ ಅಂಡ್ ಅಲ್ಲಿ ನೀವು ಪೆಟ್ ಮಾಡಿ ಇರೋದೆಲ್ಲ ರೋಡೆಂಟ್ಸ್ ಅಲ್ಲಿ ಯಾವ್ದು ಅನಿಮಲ್ ಬಂದಿ ಅವ್ರಿಗೆ ಒಂದು ವಿಲೇಜ್ ತರ ಇಲ್ಲ ಒಂದು ಹಳ್ಳಿ ತರ ಇವ್ರು ಬಂದು ತೋರಿಸಿಲ್ಲ ನಿಮ್ಮಲ್ಲಿ ಯಾವಾಗಲೂ ಈ ತರ ಗುಂಪಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಅಲ್ಲಿ ಹೇಳಿರ್ತಾರಲ್ಲ ನಿಮ್ಗೊಂದು ಕೆಲವೊಂದು ಪಾಯಿಂಟ್ ಬಾಲ ಇರಲ್ಲ ಕಣ್ಣು ಓಪನ್ ಇಟ್ಕೊಂಡು ಈ ತರ ಅಬ್ಸರ್ವ್ ಮಾಡಿ ನಿದ್ದೆ ಮಾಡ್ತಾರೆ ನೋಡಿ ಕಣ್ಣು ಓಪನ್ ಇಟ್ಕೊಂಡು ನಿದ್ದೆ ಮಾಡ್ತಾರೆ ಸ್ಟೇಜ್ ಅವರು ಕಣ್ಣು ಯಾವಾಗ ಓಪನ್ ಇಟ್ಕೊಂಡು ನಿದ್ದೆ ಈಗ ನೀವು ಫ್ರೀ ಆಗಿ ಮಾಡ್ತಾ ಇರೋದು ಈ ವೆಜಿಟೇಬಲ್ಸ್ ಮತ್ತೆ ಬೀನ್ಸ್ ಸೊಪ್ಪು ಅದನ್ನೆಲ್ಲ ತಿಂತಾರೆ ಅವ್ರಿಗೋಸ್ಕರ ಮಾವಿನ ಸ್ಟೇಜ್ ರೆಡಿ ಮಾಡ್ತಾರೆ ಫೋಟೋ ನಿಮ್ ಪ್ರಕಾರ ಈ ಪಕ್ಷಿಗಳು ಹಾರುತ್ತಾ? ಹಾರಲ್ವಾ? ಮೊಲ ಇರ್ಬೋದಾ ಕಾಡು ಮೊಲ ಇರ್ಬೋದಾ? ಯಾರು ರಾಬಿಟ್ಸ್ ಐತೆ ಎಲ್ಲ ಈ ಕಡೆ ಬನ್ನಿ ಅವ್ರು ಹೆಲ್ಪ್ ಮಾಡ್ತಾರೆ. ಇವಾಗ ನಾವು ಆರ್ಚರ್ ಫಿಶ್ ಅಂತ ಹೇಳ್ತೀವಿ ಅಥವಾ ಬಿಲ್ಲುಗಾರ ಮೀನು ಅಂತ ಹೇಳ್ತೀವಿ. ಏನದು ಇನ್ಸೆಕ್ಟ್ ಅಥವಾ ಮಲ ಇದೊಂದು ಟೈಪ್ ಆಫ್ ಫಿಶ್. ಎಲ್ಲ ಬರ್ತಿದ್ದಾರೆ. ಎಂಜಿನ್ ಹೋಗಿರ್ತಿದ್ದಾರೆ. ಏನ್ ಮಾಡಿದ್ರು ನೀರ್ ವಾಟರ್ನ ವೆಪನ್ ತರ ಯೂಸ್ ಮಾಡ್ತಾರ. ಅದಕ್ಕೋಸ್ಕರನೇ ಆರ್ಚರ್ ಫಿಶ್ ಅಂತ ಹೇಳೋದು. ಅವ್ರನ್ನ ವಾಟರ್ನ ಬಾಯಲ್ಲಿ ತಗೊಂಡು ಶೂಟ್ ಮಾಡ್ತಾರೆ ಇನ್ಸೆಕ್ಟ್ಸ್ ಮೇಲೆ. ಬರೀ ಇನ್ಸೆಕ್ಟ್ಸ್ ವಾಮ್ಸ್ ಮಾತ್ರ ಅಲ್ಲ, ಸಣ್ಣ ಪುಟ್ಟ ಇನ್ಸೆಕ್ಟ್ಸ್ ಮಾತ್ರ ಅಲ್ಲ, ಸ್ಮಾಲ್ ಪ್ರಾನ್ಸ್ ಕೂಡ ನೀರಿಗೆ ಬೀಳ್ತಾರೆ. ಅವರು ಪ್ರೆಷರ್ ಆಗಿ ವಾಟರ್ ಶೂಟ್ ಮಾಡಿ ಅದನ್ನ ನೀರಿಗೆ ಬೀಳಿಸಿ ಆಮೇಲೆ ಅಂಟ್ ಮಾಡಿ ತಿಂತಾರೆ. ಅದನ್ನ ಓಕೆನಾ. ಇವ್ರ ಕಣ್ಣು ಬಂದು ತುಂಬಾ ಶಾರ್ಪ್ ಇರುತ್ತೆ. ಮತ್ತೆ ಟಾರ್ಗೆಟು ಅಷ್ಟೇ ತುಂಬಾ ಶಾರ್ಪ್ ಆಗಿ ಟಾರ್ಗೆಟ್ ಮಾಡ್ತಾರೆ. ಪರ್ಫೆಕ್ಟ್ ಆಗಿ ಉಳಿಕೆ ಹೊಡಿತಾರೆ. ಯಾರು ಗೆಸ್ ಮಾಡ್ತೀರಾ? ಓಕೆ, ನಾನು ಹೇಳ್ತೀನಿ. ಇವ್ರನ್ನ ಐ ಬೈಟರ್ ಅಂತ ಏನಕ್ಕೆ ಕರಿತೀರಿ ಅಂದ್ರೆ, ಇವರು ಬೇರೆ ಪ್ರಾಣಿಯನ್ನ ಅಥವಾ ಬೇರೆ ಮೀನನ್ನ ಅಟ್ಯಾಕ್ ಮಾಡಿ ತಿನ್ಬೇಕು ಅಂತ ಅಂದ್ರೆ ಫಸ್ಟ್ ಹೋಗಿ ಅವ್ರ ಕಣ್ಣನ್ನ ಕಿತ್ತಾಕ್ತಾರೆ. ಫಸ್ಟ್ ಹೋಗಿ ಅವ್ರ ಕಣ್ಣನ್ನ ಕಿತ್ತಾಕ್ಬಿಟ್ಟು Hello is so cute.
ಇದು ಬಂದು ಆಫ್ರಿಕಾ ದೇಶದಲ್ಲಿ ಸಿಗುವಂಥ ಹಾವು. ಸೊ ಜನ ಇದನ್ನು ಕಾಮನ್ ಆಗಿ ಮನೆಯಲ್ಲಿ ಸಾಕ್ತಾರೆ. ಸೊ ಇದು ಸಾಕು ಹಾವು, ಪೆಟ್ ಸ್ನೇಕ್. ಅದಕ್ಕೋಸ್ಕರ ನಾವು ಹಿಡ್ಕೊಂಡಿರೋದು, ನಿಮ್ಮ ಹತ್ರನೂ ತೊಗೊಂಡು ಬಂದಿರೋದು. ಇಲ್ಲಾಂದರೆ ಯಾವತ್ತೂ ಹಾವನ್ನು ಹಿಡಿಯೋದು, ಮುಟ್ಟೋದು ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಕು. ನಿಮಗೆ ಯಾವ ಹಾವಲ್ಲಿ ವಿಷ ಇದೆ, ಯಾವುದ್ರಲ್ಲಿ ವಿಷ ಇಲ್ಲ ಅಂತ ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಾ? ಇಲ್ಲ. ಬಟ್ ಅದಕ್ಕೆಲ್ಲ ಹಾವನ್ನ ನೀವು ಹಿಡಿದು ಅವ್ರದ್ದು ಹಲ್ ಚೆಕ್ ಮಾಡಬೇಕಾಗುತ್ತೆ. ತುಂಬ ರಿಸ್ಕಿ ಇದೆ. ಬೆಸ್ಟ್ ಥಿಂಗ್ ನೀವೇನು ಮಾಡ್ಬೋದು ಅಂದರೆ ಎಲ್ಲ ಹಾವಲ್ಲೂ ವಿಷ ಇದೆ ಅಂತ ತಿಳ್ಕೊಳ್ಳಿ. ಪ್ರತಿ ಹಾವಿಂದ ದೂರ ಇದೆ. ಎಲ್ಲ ಹಾವು ನೋಡಲಿಕ್ಕೆ ಒಂದೇ ರೀತಿ ಕಾಣುತ್ತೆ. ಸೊ ನೀವು ಕನ್ಫ್ಯೂಸ್ ಆಗಬೇಡಿ, ಯಾವ ಹಾವು ಹತ್ರನೂ ಹೋಗಬೇಕು. ಸೊ ನಾನು ಸಾಕಿರೋ ಕಾರಣದಿಂದ ನಿಮಗೆ ಮುಟ್ಟಕ್ಕೆ ಚಾನ್ಸ್ ಕೊಡ್ತೀನಿ. ಹೇಗೆ ಮುಟ್ತೀರಾ ಅಂದರೆ ನಿಧಾನಕ್ಕೆ ಕೆಳಗಿನ ಭಾಗದಲ್ಲಿ ಟಚ್ ಮಾಡಬೇಕಾಗತ್ತೆ. ಮೇಲ್ಗಡೆ ಯಾರು ಮುಟ್ಬೇಡಿ. ಕುಕ್ಕಕ್ಕೆ ಹೋಗಿ ಬಂದ್ಬಿಟ್ಟತ್ತ ಮೇಲೆ ಹಾಯ್ 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 ಕಡಾಯಿ ಹುಡುಗಿ ಏನು ಮಾಡ್ತಿರೋದು ನೀವು? ಏನು ನೋಡ್ತಿದ್ದೀರಾ ನೀವು? ಸ್ಕಿನ್ ಪೀಲ್ ಆಗ್ತಿದೆ. ಇದಕ್ಕೆ ಹೊಸ ಸ್ಕಿನ್ ಬರ್ತಾ ಇದೆ. ಮಲ್ಕೊಂಡಿದೆ. ಇದ್ರ ಗೇಜ್ ಇದು. $60 years old tortoise. நம்மளுக்கு Hi. What's your name? Gupta. Mukta. Okay. நான் பேசுறேன் சார், கொஞ்சம் டைம் கொடுங்க. ಟೆಂಪ್ರೇಚರ್ ಇರ್ಬೇಕಾ ಇದಕ್ಕೆ ಬ್ರದರ್? ಸರ್ ಒಂದೊಂದು ಆ್ಯನಿಮಲ್ ಒಂದೊಂದು ಹ್ಯಾಬಿಟ್ಯಾಟ್ಸಿಂದ ಬರುತ್ತೆ. ನಿದ್ದೆ ಮಾಡ್ತಿದೆ ಇದು. ಅದು ಅವಾಗಲೇ ಬಂದಿದ್ದಲ್ಲ ಮಾತ್ರ. ಹಾರಾಡೋ ಹಕ್ಕಿಗಳೇ ನಿನ್ನೊಡನೆ ನಾ ಬರಲಿ, ಚಿಲಿಪಿಲಿಯ ನಾ ಕಲಿತು ನಿನ್ನಂತೆ ಕೂಗೋ ಮಾತು. ಭಾರಿ ಡೇಂಜರ್ ಅಕ್ಕಿ ಹೊಳಿ ಕೂಡ ಅಲ್ಲೋಡ ಚೆನ್ನಾಗಿದೆ ಕಲರ್ಫುಲ್ ಗ್ರೀನ್. ಸೂರ್ಯ ಕಚ್ಚಿಬಿಡ್ತೀವಿ. ಕೊಡಲ್ಲ ನೋ. ಐ ಲವ್ ಯು ಹೇಳ್ಬಿಡು. ಬಾ ಮುಟ್ಟು. ಅಪ್ಪನೇ ಒಂದು 6 ತಿಂಗಳು ಗಂಟ ನೋಡ್ಕೊಂತಾರೆ. ಅದು ಬೇರೆ ಸಪ್ರೇಟಾಗಿ ಮಾಡಿದ್ದಾರೆ, ಮೆಡಿಕೇಟ್ ಹಾಕಿದ್ದಾರೆ. ಗಂಡು
ಸುಸ್ತಾಗೋಯ್ತು. ಸೊ ಪ್ರಾಣಿಗಳನ್ನೆಲ್ಲ ವಿಸಿಟ್ ಮಾಡ್ಕೊಂಡು ಹೊರಡೋ ಟೈಮ್ ಬಂತು, ಹೊರಡ್ತಾ ಇದೀವಿ. ಆಲ್ರೆಡಿ ಟೈಮ್ 4:44 ಓಕೆ. ನೋಡಿ, ನಿಮ್ಗೂ ಖುಷಿ ಆಯ್ತು, ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಬಂದು ನೋಡ್ಬೋದು ಪ್ರಾಣಿಗಳ ಸ್ಪಾಟ್ಸ್ನ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು ಎಂಜಾಯ್ ಮಾಡಿದೆ. ತುಂಬಾ ದಿನದಿಂದ ಆಸೆ ಇತ್ತು ಈ ಸ್ಪಾಟ್ ನೋಡಬೇಕು ಮತ್ತೆ ಪ್ರಾಣಿಗಳೆಲ್ಲ ನೋಡಬೇಕು ಅಂತ ಹೇಳಿ. ತುಂಬ ಚೆನ್ನಾಗಿ ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ಒಂದೊಂದು ಪ್ರಾಣಿಗಳನ್ನು ಅವರು ಇವರು ಅಂತ ಕರೆದಿ ಮಾತಾಡಿಸ್ತಾರೆ. ನಂಗೆ ಅದು ನೋಡಿ, ಇಲ್ಲಿ ಕಚ್ಬಿಟ್ಟಿದೆ, ಊದ್ಕೊಂಡೇ ಬಿಟ್ಟಿದೆ. ಇದು ಗಿಳಿ ಮರಿ ಒಂದಿದೆ, ಅದು ಹಸಿರು ಕಲರ್, ಅದು ಕ್ಯೂಟ್ ಆಗಿತ್ತು, ಬಟ್ ಸ್ಟಿಲ್ ಕಚ್ಬಿಡ್ತು. ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ನಿಮಗೆ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ಬೈಕ್ನ. ಇನ್ನೊಂದೇನು ಅಂದ್ರೆ ಗೈಸ್, ಇವನು ಅಂತ ಹೇಳಿ ಹಿಂಗೆ ಹಿಡ್ಕೊಳಕ್ ಹೋಗಿ ಇನ್ನೊಬ್ರನ್ನ ಯಾರನ್ನೋ ಹಿಡ್ಕೊಬಿಟ್ಟು ಓಡ್ಬಂದ್ಬಿಟ್ಟೆ, ಭಯ ಆಗೋಗಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್, ಲವ್ ಯು ಗೈಸ್.